ಸೊ ನನ್ನೆಲ್ಲ ಪ್ರೀತಿ ಕನ್ನಡ ಮುತ್ತುರತ ಮಂದಿಗಳಿಗೆ ಸ್ವಾಗತ ಅಲ್ಲ ಸುಸ್ವಾಗತ ಗೈಸ್. ಆಕ್ಚುಲಿ ಈ ಒಂದು ಬ್ಲಾಗ್ ಸ್ಪೆಷಲ್ ಅಂತ ಹೇಳ್ಬೋದು, ಯಾಕಂದ್ರೆ ಇವತ್ತು ನಾವು ನಮ್ಮ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀನಿ. ಸೊ ಯಾರ ಜೊತೆ ಹೋಗ್ತಾ ಇದೀನಿ ಅಂತ ನಿಮ್ಗೆ ಗೊತ್ತಿರ್ಬೋದು. ಆಲ್ಮೋಸ್ಟ್ ಈ ಕಾರ್ ನೋಡ್ರೆ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ, ಯಾಕಂದ್ರೆ ನಾವು ಹೊಸ್ದಾಗಿ ತಗೊಂಡೈತಲ್ಲ ಈ ಕಾರ್ನ. ನಮ್ ಬರತ್ತಿದ್ದಾರೆ ಬಾಸು, ಪಾಪ ಅವರು ಕಾರ್ ಒರೆಸ್ತಾವ್ರಲ್ಲಿ. ಈ ಸೊ ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ ಅನ್ನೋದೊಂದು ಒಂದು ಮಸ್ತ್ ಜಾಗ ಅಂತ ಹೇಳ್ಬೋದು. ಸೊ ಇನ್ನ ಯಾಕೆ ತಡ ಮಾಡ್ತಿದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಇನ್ಸ್ಟಾ ಫ್ಯಾಮಿಲಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅದು ಹೃದಯದಿಂದ ಥ್ಯಾಂಕ್ ಯು ಸೋ ಮಚ್, ಸುಮ್ಮನೆ ಹೃದಯದಿಂದ ಥ್ಯಾಂಕ್ ಯು ಸೋ. ಹಂಗಾಗಿ ಈ ಒಂದು ಬ್ಲಾಗು ಸ್ಪೆಷಲ್ ಆಗಿರುತ್ತೆ. ಸೊ ಹಂಗಾಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸಿಗುವ. ನೋ ಮಚ್ಚ, ಯಾವಾಗಲೂ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತಿದ್ದೆ, ಇವತ್ತು ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಿದ್ದೆ. ಹೆಂಗ್ ಅನಿಸ್ತಿದೆ? ಹೋಗ್ಬೇಕಾರೆ ನಿಜ. ಸೊ ಗೈಸ್ ನೋಡಿ, ಹೋಗ್ಬೇಕಾರೆ ಹೇಳ್ತೇನೆ ಅಂತೆ. ಇವಾಗ ನಾವು ಗಾಡಿ ಪೂಜೆ ಮಾಡಬೇಕು. ಹಂಗಾಗಿ ಅಣ್ಣ ಒರೆಸ್ತಾವನೆ, ಅಣ್ಣ ಒರೆಸಿನ ನಾವು ಪೂಜೆ ಮಾಡ್ಬಿಡವ. ಈಗ ಆಲ್ರೆಡಿ ಟೈಮು 5:30 ಟೈಮ್ ಹಿಡಿದು ಕರೆಕ್ಟಾಗಿ 5:30 ಹೊಂಟಿದ್ವಿ. ಅದಾದ್ರೆ ಹುಡುಗರಲ್ಲ, ಇದು ನಮ್ಮ ಫ್ಯಾಮಿಲಿ, ಅದಕ್ಕೆ ಪಕ್ಕಾ ಟೈಮಿಂಗ್ಸ್ ಮಾಡಿದ್ವಿ ಏನಾ. ಸೊ ಗೈಸ್, ಇವತ್ತು ನಾವು ಹೊಂಟಿದ್ದೀವಿ ಒಂದು ಸ್ಪೆಷಲ್ ಜಾಗಕ್ಕೆ. ಆ ಜಾಗ ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಸ್ಪೆಷಲ್ ಅಲ್ವಾ ಅಂತ. ಇಂಥವರೆಲ್ಲ ಇರೋದ್ರಿಂದ ದೇಶ ಉದ್ಧಾರ ಆಗಲ್ಲ ಗೈಸ್. ನೋಡಿ, ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದ್ಬಿಟ್ಟು ಅಲ್ಲೇ ಹಾಡಾಕ್ಬಿಟ್ಟ. ನಾಯಿಸ್ ಕ್ಯಾನ್ಸಲ್ ಆನ್ ಆಗೈತೆ. ಅದೊಂದು ಶಿಷ್ಯ ಏನಾರೇ ಏನ್ ಮಾಡ್ತೀಯ? ಏನ್ ಶಿಷ್ಯ ಮುಟ್ರೇನು ಏನ ಹೇಳು? ಟೈಮ್ ಬರುತ್ತೆ. ಯಾವ ಟೈಮ್? ಎಲ್ಲರಿಗೂ ಟೈಮೇ ಬರೋದು ಕಂದ ಗೈಸ್. ಪಾಪ ಎಲ್ಲಾ ಕಡೆ ಕರ್ರು ಬರ್ತದೆ. ಖುಷಿ 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 ಖುಷಿ. ಸೊ ಆನ್ ದ ವೇ ನಾವು ಒಂದು ಕಡೆ ಲೊಕೇಶನ್ ನೋಡಿದ್ವಿ, ಅಲ್ಲಿಗೆ ಹೋಗೋವರೆಗೂ ನೀವು ಅಷ್ಟು ಗಂಟ ವೆಯ್ಟ್ ಮಾಡ್ತಾರೆ. ಆ್ಯಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪಟಾಪಟ ಅಂತ. ಯಾಕೆ ಸಬ್ಸ್ಕ್ರೈಬ್ ಆಯ್ತಲ್ವಲ್ಲ? ಸೊ ಈಗ ಒಂದು ಹೊಸ ಜಾಗಕ್ಕೆ ಹೋಗ್ತಾ ಇದೀವಿ. ಆ ಜಾಗ ನಿಮ್ಗೆಲ್ಲ ಆನ್ ದ ವೇ ನಮ್ಮ ಅಪ್ಪ ಇದಾರೆ. ನಮ್ಮ ಅಪ್ಪನ ಪಿಕ್ ಮಾಡ್ಬೇಕು. ಅಂದ್ರೆ ಇಲ್ಲಲ್ಲ, ಅಲ್ಲಿ ಬೇರೆ ಕಡೆ ಇದಾರೆ, ಅಲ್ಲೋ ಪಿಕ್ ಮಾಡ್ಬೇಕು. ಸೊ ಹಂಗಾಗಿ ಇನ್ನ ವೆಯ್ಟ್ ಮಾಡ್ತಾ ಇರಿ. ಫುಲ್ ವಿಡಿಯೋ ನೋಡಿ. ಆನ್ ದ ವೇ ಇವಾಗ ಬ್ರೇಕ್ ಟೈಮ್. ಆಲ್ಮೋಸ್ಟ್ ನಾವು ಇಷ್ಟು 7 ಗಂಟೆಗೆ ಬಿಟ್ಟಿದ್ದು. ಈಗ ಈ ಹೈವೇಲಿ ಬಂದು ನಮ್ಮಮ್ಮ ಯಾವುದೋ ಬಸ್ ಸ್ಟಾಪು ಗೈಸ್. ಬಸ್ ಸ್ಟಾಪಲ್ಲಿ ಒಳ್ಳೆ ಊಟ ಮಾಡ್ತೀವಿ, ಒಳ್ಳೆ ಬ್ಯಾಟಿಂಗ್. ಅಮ್ಮ ಈ ಥರ ಯಾವ ಥರ ತಿಂದ ಫಸ್ಟ್ ಟೈಮಾ? ಸೊ ಗೈಸ್, ಯಾರು ಏನೋ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಈಗ ಊಟ ಮಾಡುವ ಸಮಯ. ಊಟ ಮಾಡಿ ಇನ್ನೊಂದು 50 ಕಿಲೋಮೀಟರ್ ಐತೆ. ನಾನು ಆ ಜಾಗ ತೋರ್ಸಾಕಿ ನಿಮಗೆ ತುಂಬ ಎಗ್ರೈಟ್ ಆಗಿದ್ದೀನಿ. ಸೊ ಪಟ ಅಂತ ನೀವು ವೆಯ್ಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ. ನನ್ನ ಮಗ ಆಫ್ ಮಾಡಕ್ ಬಂದ್ಬಿಟ್ಟ ಕ್ಯಾಮ್ರಾನ. ಬಿಸಿ ಪಲಾವ್ ಸಾಕು. ಟಿಫನ್ ಮಾಡ್ಕೊಂಡು ಇವಾಗ ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದೀವಿ. ಆ್ಯಂಡ್ ಬರತ್ತಾ ಹೆಂಗಿತ್ತು ಟಿಫನ್? ಚೆನ್ನಾಗಿತ್ತ? ಯಾರು ಮಾಡಿದ ಹೇಳು? ಅಯ್ಯೋ ತಾಯೇ ಅದ್ಭುತ ತಾಯೇ. ಸೀಬೆಹಣ್ಣು ತಿನ್ಕೊಂಡು ನಮಗೆ ಕೊಡ್ದಂಗೆ ತಿಂತಾರೆ. ಹಿಂದಗಡೆ ಕೂತ್ಕೊಂಡು ಟಿಫನ್ ತಿಂದ ಆಮೇಲೆ ತಿಂತಾರೆ ಸೀಬೆಹಣ್ಣ ಗೈಸ್. ಸೊ ಆ ಒಂದು ಪ್ಲೇಸಿಗೆ ನಿಮ್ದೆಲ್ಲ ಕರ್ಕೊಂಡು ಹೋಗ್ತೀನಿ. ಅಷ್ಟ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ವಿಡಿಯೋ ನೋಡ್ಕೊಂಡು ವೆಯ್ಟ್ ಮಾಡ್ತಾರೆ ಗೈಸ್. ಗುರು ಫೈನಲಿ ಒಂದು ಜಾಗಕ್ಕೆ ಬಂದಾಯ್ತು. ಏನು ಈ ಜಾಗ ತೋರಿಸು ಅಂತ ಶಾಕ್ ಆಗಬೇಡಿ, ಯಾಕಂದ್ರೆ ಇದು ಸ್ವಲ್ಪ ಒಳಗಡೆ ಇದೆ. ನೋಡಿ, ನಾವು ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇದೀವಿ. ಬಿಟ್ಬಿಡೋನು ಹೇಳ್ತೀನಿ. ತಲೆ ಮೇಲೆ ಹತ್ಬಿಟ್ಟು ಹೇಳ್ತೀನಿ. ಸೊ ಆಮೇಲೆ ಇದು ಏನು ಗೊತ್ತಾ, ಇದು ತೋಟ ಥರ ಐತೆ, ಬಟ್ ಇದು ಹೋಗೋವಂಥ ದಾರಿನೇ ಹಿಂಗಿರೋದು. ಹಾಗಾಗಿ ಸ್ವಲ್ಪ ದೂರ, ಒಂದು 600 ಮೀಟರ್ಸ್ ಏನೋ ಈ ಥರ ಐತೆ ರೋಡು. ಅಮ್ಮ, ನೀನು ಯಾವಾಗಾರ ಬಂದಿದ್ದೀರಮ್ಮ ಇಲ್ಲಿಗೆ? ಫಸ್ಟ್ ಟೈಮ್. ನಾವು ಫಸ್ಟ್ ಟೈಮ್ ಎಲ್ಲ ಫಸ್ಟ್ ಟೈಮ್. ನಮ್ಮ ಈ ಶಿಷ್ಯನು ಫಸ್ಟ್ ಟೈಮ್. ಅವನು ರೋಡ್ ನೋಡೇ ಫಿದಾಗೋಗ್ಬಿಟ್ಟಾನೆ. ರೋಡ್ ಅಷ್ಟು ಸಕ್ಕತ್ತಾಗೈತೆ. ಗಿನ್ಸ್ಕೊಂಡು ಎಲ್ಲ ಹೋಯ್ತಾ ಇದೀವಿ. ಹೋಗಾಮೇಲೆ ಸಿಗ್ತೀನಿ ಗಾಯ್ಸ್. ಅಷ್ಟಂಟ ವೇಟ್ ಮಾಡಿದ್ರಿ. ಫೈನಲಿ ಈ ಒಂದು ಜಾಗಕ್ಕೆ ಬಂದಾಯ್ತು. ಆ್ಯಂಡ್ ಏನಂತಂದರೆ
ಇನ್ನು ನಾವು ಆ್ಯಕ್ಚುಲಿ ಪಾರ್ಕಿಂಗಲ್ಲಿ ಇದ್ದೀವಿ. ಓಕೆನಾ, ಗಾಡಿಗಳು ಪಾರ್ಕ್ ಆಗಿರೋ ಜಾಗ ನೋಡ್ಬೋದು. ಸೊ ಇನ್ನು ಇಲ್ಲೇನೆ ನಮಗೆ ಒಂದು ಪಾಸಿಟಿವ್ ವೈಬ್ ಬರ್ತೈತೆ. ಅದು ಹೆಂಗೆ ಹೇಳೋದಂತಲೇ ಗೊತ್ತಿದೆ, ಒಂದು ಒಳ್ಳೆ ಪಾಸಿಟಿವ್ ವೈಬ್ ಬರ್ತೈತೆ ಮಾತ್ರ, ಅದಂತೂ ಅಲ್ಟಿಮೇಟು. ಸೊ ಬನ್ನಿ, ನಿಮಗೆ ಆಲ್ಮೋಸ್ಟ್ ಪಾಸಿಟಿವ್ ವೈಬ್ ಬಂತಿದ್ದಂಗೆ ನಿಮ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಆ್ಯಂಡ್ ತಮ್ಮನೇ ನೋಡಿ ಗೊತ್ತಾಗಿರುತ್ತೆ. ಬಟ್ ನಿಮಗೆ ಈ ಒಂದು ಜಾಗಕ್ಕೆ ಯಾರಿಗೂ ಗೊತ್ತಿಲ್ಲ, ಬಟ್ ಕೆಲವು ಜನಕ್ಕೆ ಮಾತ್ರ ಗೊತ್ತು. ಅಂದರೆ ಈ ಊರು ಸುತ್ತಮುತ್ತ ಇರೋವಂಥ ಜನಗಳಿಗೆ ಮಾತ್ರ ಗೊತ್ತಿರುತ್ತೆ. ಈ ಒಂದು ಜಾಗಕ್ಕೆ ನಾನು ನಿಮ್ಮನ್ನ ಕರ್ಕೊಬಂದಿದ್ದೀನಿ ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ಇರ್ತೀರಾ. ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಾ, ಖಂಡಿತವಾಗ್ಲೂ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ. ಏಯ್ ಬಾರೋ ಹೀರೋ, ಕಮ್ ರೈ ಕಮ್. ಸೊ ಗಾಡಿ ಅಲ್ಲಿಂದ ಬಂದವಲ್ಲ, ಒಂದೇ ಸತಿ ಆಫ್ ಆಗ್ಬಿಟ್ಟು ಸ್ವಲ್ಪ ನಿಲ್ಸಿದ್ದೀವಿ. ಫೈನಲಿ ಒಂದು ಜಾಗ ಗೊತ್ತು. ಒಂದು ಸೆಕೆಂಡ್ ಇಲ್ಲಿ ಜನಗಳನ್ನ ನೋಡ್ಬಿಡಿ. ನೋಡ್ರ, ಈ ಜನಗಳು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಈ ದೇವ್ರು ಎಷ್ಟು ಪವರ್ಫುಲ್ ಐತೆ ಅಂತ. ಆ್ಯಂಡ್ ಈ ದೇವ್ರದ್ದು ನೀವು ನೋಡೋದಾದ್ರೆ ಹೆಸರುನ ಶ್ರೀ ದುರ್ಗಾ ಸ್ಥಳ. ನೋಡೋದ್ರಲ್ಲ, ಈ ದೇವಸ್ಥಾನದ ಹೆಸರು ಕೇಳೇ ಇರ್ತಾರೆ. ಯಾಕಂದ್ರೆ ಪ್ರತಿದಿನ ಗುರುಗಳು ಬಂದು ಲೈವ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಲೈವ್ ಮಾತಾಡ್ತಾರೆ. ನನಗೂ ಗೊತ್ತಿಲ್ಲ. ಆಕ್ಚುಲಿ ಇಲ್ಲಿ ಬಂದಾಗ ಅಲ್ಲಿ ಹೇಳಿದ್ರು, ಇಲ್ಲಿ ಬಂದಿರೋ ಜನಗಳು ನೋಡಿ ಗೈಸ್, 9 ಗಂಟೆಯಿಂದ 6 ಗಂಟೆವರೆಗೂ ಇಲ್ಲಿ ದೇವ್ರ ಸಂಚಲನ ಇರೋದು. 6 ಗಂಟೆ ಮೇಲೆ ದೇವ್ರದ್ದು ಸಂಚಲನ ಇರುತ್ತಂತೆ. ಹಂಗಾಗಿ 6 ಗಂಟೆ ಮೇಲೆ ಯಾರನ್ನೂ ಬಿಡೋದಂತ ಇಲ್ಲೆಲ್ಲೂ. ಓಕೆನಾ, ಇಲ್ಲಿ ಯಾರನ್ನೂ ಬಿಡೋದಂತೆ. ಯಾಕಂದ್ರೆ ಇಲ್ಲಿ ದೇವ್ರ ಉತ್ಪತ್ತಿ ಆಗಿರೋಲ್ವಾ, ಹಂಗಾಗಿ ಯಾರನ್ನೂ ಬಿಡೋದಂತೆ. ಒಂದು ಪವರ್ಫುಲ್ ದೇವ್ರು ಅಂತ ಹೇಳ್ಬೋದು. ಸೊ ಅಲ್ಲಿ ವಿಡಿಯೋ ಮಾಡಂಗಿಲ್ಲ, ಅದೊಂದು ಬೇಜಾರು. ಎಲ್ಲೇ ಹೋದ್ರು ದೇವ್ರುಗಳ್ದು ಒಂದು ವಿಡಿಯೋ ಮಾಡೋಕ್ಕಾಗಲ್ಲ, ಅದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಜಾಗ ತೋರಿಸ್ಕೊಡ್ತೀನಿ ಅಷ್ಟೇ ನಾನು. ಆ ಜಾಗಕ್ಕೆ ನೀವು ಹೋದ್ರೆ ನಿಮಗೆ ಗೊತ್ತಾಗೋದು ಏನೇನಿದೆ ಅಂತ. ಸೊ ಇಲ್ಲಿ ನೋಡ್ತಾ ಇರೋದು ಜನ ಎಷ್ಟು ವೆಯ್ಟ್ ಕಾಯ್ತಾವ್ರೆ ಅಂತಂದ್ರೆ, ನಾವಿವಾಗ ಇಲ್ಲಿ ಯಂತ್ರ ತೊಗೊಂಡಿದ್ದೀವಿ. ಮಚ್ಚ, ನಿಂಗೇನು ಅನ್ನಿಸ್ತು ದೇವ್ರ ನೋಡಿ? ಯಾಕಲ್ಲ ನೋಡು, ಅವನೊಂದು ಸೆಕೆಂಡ್ ಮಾತಾಡ್ತೀನಿ ನಿಲ್ಲಿಸ್ಬಿಟ್ಟೆ, ಹೇಳಕ್ಕಾಗ್ತದೆ ಹಂಗೆ. ಸೊ ಇಲ್ಲಿ ಎಲ್ಲ ಪ್ರಸಾದನೂ ಮಾಡ್ತಾವ್ರೆ ಅಲ್ಲಿ. ಈ ದೇವಸ್ಥಾನಕ್ಕೆ ಇವತ್ತು ನಾವು ಬಂದಿದ್ದೀವಿ. ಏನೋ ಒಂಥರ ಮನ್ಸಿಗೆ ಶಾಂತಿ ಸಿಕ್ತಂಗೆ ಆಗುತ್ತೆ. ದೇವಸ್ಥಾನಕ್ಕೆ ಬಂದಿದ್ಯಾ, ನಿಂಗೆ ಏನ್ ಅನಿಸ್ತೈತೆ? ದೇವಸ್ಥಾನ ತುಂಬಾ ಒಳ್ಳೇದಾಗುತ್ತೆ. ದೇವ್ರಿಗೆ ಬಂದ್ರೆ ಬರೋರೆಲ್ಲ ಬನ್ನಿ. ಲೊಕೇಶನ್ ಹಾಕಿರ್ತೀನಿ, ಲೊಕೇಶನ್ ಪಿನ್ ಮಾಡಿರ್ತೀನಿ, ಬನ್ನಿ ನೋಡಿ. ಇದೇ ದೇವಸ್ಥಾನ. ಸೊ ದೇವ್ರ ಫೋಟೋ ಒಂದು ತೋರ್ಸಕ್ಕಾಗಲ್ಲ, ಅದೊಂದು ಬೇಜಾರು. ಏನು ದೇವ್ರ ಫೋಟೋ ತೋರ್ಸಕ್ಕಾಗಲ್ಲ, ಅಲ್ಲಿ ಫೋಟೋಗ್ರಫಿ ಮಾಡಂಗಿಲ್ಲ ಅಂತೆ. ಹಾಗಾಗಿ ಲೊಕೇಶನ್ ಹಾಕ್ತೀನಿ, ಬಂದು ನೀವು ಆರಾಮಾಗಿ ಚೆಕ್ಔಟ್ ಮಾಡಿ. ಬೋಲ್ಡ್ ಅಲ್ಲ, ಒಂದು ಒಳ್ಳೆ ವೈಬ್ ಅಂತಾನೆ ಹೇಳ್ಬೋದು. ಮತ್ತೆ ನಿಂಗೆ ಹೆಂಗ ಅನಿಸ್ತು? ಚೆನ್ನಾಗಿತ್ತು, ಸಕ್ಕತ್ತಾಗೈತೆ. ಎಲ್ಲರೂ ಬನ್ನಿ ಒಂದ್ಸತಿ. ಯಾಕಂದ್ರೆ ಇದು ಲೊಕೇಶನ್ ನಿಮಗೆ ಪಿನ್ ಮಾಡ್ತೀನಿ ನಾನು. ಲೊಕೇಶನ್ ಪಿನ್ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಮತ್ತು ನೀವು ಅಂದ್ಕೊಂಡಿದ್ದ ನೀವು ಪಡ್ಕೋಬೋದು ಅನ್ನೋದೊಂದು ಹೇಳ್ತೀನಿ ಅಷ್ಟೇ. ಸೊ ನೋಡಿ, ಬರ್ಬೇಕಾರೆ ಇದೊಂದು ಸ್ವಲ್ಪ ರಿಸ್ಕಿ. ದೇವಸ್ಥಾನಕ್ಕೆ ಹೋಗಿದ್ದೆ, ತಿರ್ಗಾ ನೀರು ಹೋಗ್ತಿದ್ದೆ. ನೀರು ಹೋಗ್ಬಾರ್ದಾ? ಸರಿ ಬ್ರೋ, ಆಯ್ತು, ಹೊಡಿಬೇಡ್ರಿ. ಸೊ ಇದು ಇರಲಿಲ್ಲ ಮೊದಲು, ಇವಾಗ ಮಾಡೋರೆ. ಪಾಪ ವಯಸ್ಸಾದವರು ಬರ್ತಾ ಇರ್ತಾರಲ್ಲ, ಅಂಥವ್ರಿಗೆ ಯೂಸ್ ಆಗುತ್ತೆ. ಅಂಥವ್ರಿಗೆ ಯೂಸ್ ಮಾಡ್ಕೊಳ್ಳಿ ಬನ್ನಿ. ಇನ್ನೊಂಥವ್ರು ಯೂಸ್ ಆಗುತ್ತೆ. ನೀನೇನು ಬಾರಿ ಹೆಂಗ ಇದು ನಡಿ ಅಲ್ಲೋ ಅಪ್ಪಿ, ನಡಿ ಸುಮ್ಮನೆ. ಇವಾಗ ಒಂದು ಪ್ಲೇಸ್ ಮುಗಿಸಾಯ್ತು, ಈಗ ಇನ್ನೊಂದು ಪ್ಲೇಸ್ ಇದೆ, ಬನ್ನಿ ಅದನ್ನ ತೋರಿಸ್ತೀನಿ. ಸೊ ಅದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ, ಅದೊಂದು ಫೇಮಸ್ ನಿಜ. ಅಯ್ಯೋ, ಕೊನೆಗೆ ಬಾಯಿ ಹೇಳ್ತಾ ಬನ್ನಿ ಹೊಂಟಿದ್ದೀವಿ ಈಗ. ನಮ್ಮಮ್ಮವ್ರು ಬರ್ಬೇಕಷ್ಟೇ. ನಮ್ಮಮ್ಮ ಅಲ್ಲಿ ಕೂತೈತೆ, ಬರ್ತಾವ್ರಿ ಇವಾಗ ಅವ್ರನ್ನ. A few moments later. ಸೊ ಗೈಸ್, ನಾವು ಈಗ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ. ಮಮ್ಮಿ, ಇವಾಗ ಯಾವ ಪ್ಲೇಸಿಗೆ ಬಂದಿದ್ದೀವಿ ಅಂತ ಹೇಳ್ಬಿಡಿ. ಕಲ್ಲತ್ಕೆರೆಗೆ ಬಂದಿದ್ದೀವಿ. ಸೊ ಏನೋ ಮಸ್ತಾಗಿದೆ, ಜಾಗಗಳು ನೋಡ್ತಾ ಇರ್ಬೋದು. ಏನು ಗುರು, ಇವಾಗ ಒಳಗಡೆ ಹೋಗೋಣ. ಇವಾಗ ನಮ್ಮ ಭರತ್ ಅವರು ಪ್ಯಾಂಟ್ನ ಬಿಚ್ಚಾಕ್ಬಿಟ್ಟು ಚಡ್ಡಿ ಹಾಕೊಂಡಿರೋದೇ ಒಂದು ವಿಶೇಷ ಈ ವ್ಲಾಗಲ್ಲಿ. ಮೈಸೂರಿಗೆ ಹೋದಾಗೂ ಹಿಂಗೆ. ಎಲ್ಲಿಗೆ ಹೋದಾಗ? ಮೈಸೂರು. ತಗೋ ಮೈಕ್ ತಗೋ, ಹಾಕೋ, ಸಿಗಿಸ್ಕೋ. ಮೈಸೂರು ಆಯ್ತು, ಬಾಯಿಗೆ ಹಾಕೊಂಡು. ಇನ್ನೊಂದು ಏನು ಮಸ್ತ್ ಅಂತಂದ್ರೆ, ಪಾರ್ಕಿಂಗ್ ಅಲ್ಲಿ ನೋಡ್ರಿ ಹನುಮಂತ ಭಟ್ರು. ಅಯ್ಯೋ, ಹೊಸಿ ಒಂದ್ ಜನ ಇಲ್ಲ ಗುರು, ಸಾಕಷ್ಟು ಜನ ಅವರೇ ಮಾತ್ರ. ಮಸ್ತ್ ಅನ್ಕೊಂಡು ಇಲ್ಲೇನೋ ಪೂಜೆ ಬೇರೆ ಮಾಡ್ತಾವ್ರೆ ಇವತ್ತು. ಅಂದ್ರೆ ಟಮಟೆ ಹೊಡ್ಕೊಂಡ್ ಬರ್ತಾವ್ರೆ. ಏನಂತ ನಮಗೂ ಗೊತ್ತಿಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಪೊಲೀಸ್ ಹತ್ರ ಲಾಕ್ ಹಾಕ್ಬಿಡ್ತಿದ್ದೆ ಇವತ್ತು. ಮಚ್ಚ, ಪೊಲೀಸ್ ಹತ್ರ ಲಾಕ್ ಹಾಕಿದ್ವಲ್ಲ, ಹೆಂಗಿರೋದು ಗೈಸ್. ಇನ್ನೊಂದು ಏನಂದ್ರೆ, ಇನ್ನೊಂದು ಮಗ ಏನೋ ತಲೆ ಓಡಿಸ್ಬಿಟ್ಟು ಸಡನ್ ಆಗಿ
ಸರ್ ದುಡ್ಡು ಕೊಡಕ್ಕೆ ಸೀಟ್ ಬಿಚ್ಚೆ ಸರ್ ಅಂತ ಅಂದ. ಇಲ್ಲ ಅಂದಿರಿ ಇವತ್ತು ಪಕ್ಕ 500 ರೂಪಾಯಿ ಮತ್ತೆ ಅಲ್ಲಿ ಒಂದು ಎಂಟ್ರೆನ್ಸ್ ಬರುತ್ತೆ ಗೈಸ್. ಅಲ್ಲಿ ಬರ್ಬೇಕಾರೆ ಅಲ್ಲಿ ಹುಷಾರ ಬರ್ಬೇಕು, ಯಾಕಂದ್ರೆ ಇಟ್ಕೊಂಡ್ಬಿಡ್ತಾರೆ ಸರಿಯಾಗಿಲ್ಲ. ಸದ್ಯ ಬಿಟ್ರ ಮಚ್ಚ ಅದ್ ಹೆಂಗ್ ಹೇಳ್ದ ಅನ್ನೋದೇ ಗೊತ್ತಿಲ್ಲ ಸಡದಾಗೆ. ಸರ್ ಇವಾಗ ದುಡ್ಡು ಕೊಡಕ್ ನಿಮ್ಗೆ ದುಡ್ಡು ಕೊಡಕ್ಕೆ ಹಿಂಗ್ ಸೀಟ್ ಬಿಚ್ಬಿಟ್ಟು ಕಾಸು ತಗೊಂಡೆ ಸರ್ ಅಂತ ಅಂದ. ಇಲ್ಲಾಂದ್ರೆ 500 ರೂಪಾಯಿ ಫೈನ್ ಪಕ್ಕ. ಬಾರಲ್ಲ ಫೋಟೋ ಶೂಟ್ ಮಾಡ್ಕೊಂಡು ಇದು ಇದೇ ಇಲ್ಲ ಕೊನು ನೆಟ್ವರ್ಕು. ಬೇಡ ಬಾ, ಅದಕ್ಕೆ ನಿಂಗೆ ನೆಟ್ವರ್ಕ್ ಹೆಂಗ್ ಬಾ. ನಂಗೆ ತಿಂಡಿ ಸಿಕ್ತಲ್ಲ ಸಾಕಿ, ಫುಲ್ ಎನರ್ಜಿ ಆಗಿರ್ತೀನಿ ನಾನು. ನನ್ಗೂ ಅಷ್ಟೇ, ಬೆಳಿಗ್ಗೆನೆ ನಾನು ಫುಲ್ ಎನರ್ಜಿ ಆಗಿದೆ. ಈ ನಮ್ಮ ಮಕ್ಳನ್ನ ಡಿಮೋಟಿವೇಟ್ ಮಾಡ್ಬಿಟ್ರು. ಯಾರು? ನೀನು. ನೀನು ನನ್ ತರನೇ ಸಾಂಗ್ ಹಾಕಿ ನನ್ನ ತಲೆ ಹುಚ್ಚಿಡ್ಸ್ಬಿಟ್ರು. ಈಗ ಲಿಂಗಸ್ ಹೋಗ್ಬೇಕಾ? ಅದು ಚೌಡೇಶ್ವರಿ ದೇವಸ್ಥಾನನಾ? ಅದೇ ಇವಾಗ ಎಲ್ಲೋಗ್ಬೇಕು ನಾವು ಹಿಂಗ್ ಹೋಗ್ಬೇಕು ಸ್ಟ್ರೈಟು. ಬಾ ಮತ್ತೆ ಹೋಗೋಣ ಗೈಸ್. ಊರವ್ರಿಗೆ ಒಂದ್ ಚಿಂತೆ ಅಂದ್ರೆ ಈ ನನ್ನ ಮಗಂಗೆ ಒಂದ್ ಚಿಂತೆ ನೋಡ್ರಿ. ದೇವಸ್ಥಾನಕ್ಕೆ ಒಂದವನೆ ಏನ್ ತಿನ್ಕೊಂಡು ತಿನ್ಕೊಂಡ್ ಬರ್ತವನೆ. ಅಪ್ಪ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲಾರು ವೆಯ್ಟ್ ಮಾಡ್ತಾರೆ. ಓ ಮದ್ವೆ ಗುರು, ಊಟ ಕೊಡ್ತಾರೆ. ಬರ್ರಿ ಹೋಗೋಣ ಬರ್ರಿ. ನಾವ್ ಇಲ್ಲೇ ಹೋಸಲ ಅಡ್ಗೆ ಮಾಡಿದಿದ್ದು. ಎಲ್ಲಿ ಇಲ್ಲ ನೀವೇ ಮಾಡ್ಕೊಂಡ್ ತಿಂದ್ರ? ದೇವ್ರು ಬರ್ತೈತೆ ನೋಡ್ ಮಚ್ಚ. ಅದೇ ದೇವ್ರು. ನಮ್ಗೆ ಈ ತರ ಭಾಗ್ಯ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ತರ ಒಂದು ಭಾಗ್ಯ ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಅಕ್ಕ ಪಾಪ ಕುಂಟೆ ಎತ್ತು ಕುಣ್ಕೊಂಡು ಹೋಯ್ತವಳೆ. ಯಾಕಂದ್ರೆ ಕಾಯ್ಕೊಂಡು ಕಾಲು ಫ್ರಾಕ್ಚರ್ ಆಗಿತ್ತಲ್ಲ, ಅದು ಇನ್ನೂ ರೆಡಿ ಆಗಿಲ್ಲ ಕಾಲು. ಹಂಗಾಗಿ ತಿನ್ನೋದು ಬಿಟ್ಟು ಬಾರ ಎಡಗ್ಬಿಟ್ಟೆ ಗೈಸ್. ನಾನು ಜೀವನದಲ್ಲಿ ಫಸ್ಟ್ ಟೈಮ್ ಎಡಗ್ಬಿಟ್ಟೆ. ಅದೈತೆ ಬ್ಲ್ಯಾಕ್ ಕಲರ್ ಒಂದು ಐತೆ, ತಲೆ ಬರುತ್ತೆ. ದರ್ಶನ ಮುಗಿಸ್ಕೊ ಬನ್ರಿ. ಕಡಿಯಾಕ ಇದನ್ನ ಕೊಡ್ತೀನಿ, ಇಟ್ಕೊಂಡು ನಿಂತ್ಕೊಂಡು ನಾವು ದರ್ಶನ ಮಾಡ್ಕೊಬೇಕು. ಅಲ್ಲ ಕಡಿಯಾಕ ಇನ್ನೇನ್ ಮತ್ತೆ ಯಾಕೆ ನೀನ್ ಬರವ ದೇವಸ್ಥಾನಕ್ಕೆ? ನೀನ್ ಬರಲ್ವಾ? ಹೋಗ್ಬಿಟ್ಟು ಬಂದು ಇದನ್ನ ಇಟ್ಕೊಂಡ್ ಬರ್ಬಾರ್ದಂಗಲ್ಲ. ನೀನೇ ಒಂದು ತಾವ ಅಂತಂದು ನಾನು ಹೇಳ್ತಾನೆ ಹೋಗ್ಲೆ. ನಾನು ಹೋಗ್ಬಿಟ್ಟು ಬಂದ ನೀನ್ ಬರ್ತೀಯಾ? ಹಲೋ ಗೈಸ್, ಈಗ ದೇವಸ್ಥಾನ ಹೋಗ್ಬಿಟ್ಟು ದೇವಸ್ಥಾನ ಬಂದ್ಬಿಟ್ಟು ಆಲ್ರೆಡಿ. ಈಗ ದೇವಸ್ಥಾನದೊಳಗೆ ಹೋಗ್ಬಿಟ್ಟು ಬರ್ತೀವಿ ತಡೀವಿ ಗೈಸ್. ಇವಾಗ ನೀವು ನೋಡ್ಬೋದು ದೇವಸ್ಥಾನಕ್ಕೆ ಕೈನಲ್ಲಿ ರೀಚ್ ಆಗಿ ಇವಾಗ ನಾವು ದರ್ಶನ ಮುಗಿಸ್ಕೊಂಡಾರ ಅವಾಗೆ ಪೀಸ್ ಹೋಗ್ತಾ ಇದೀವಿ. ಏನಂತೀವಿ ನಾವು? ದರ್ಶನ ಆಯ್ತಾ? ಚೆನ್ನಾಗಾಯ್ತಾ? ನೆಕ್ಸ್ಟ್ ಇನ್ನೊಂದು ಏನಂದ್ರೆ ನಮ್ಮ ಭರತ ಮಿಸ್ ಆಗ್ಬಿಟ್ರೆ. ನನ್ನ ಮಗ ಬರ್ತೀನಿ ಅಂತ ಹೊರಗಡೆ ಬರ್ಲೇ ಇಲ್ಲ. ಹೋದ ಹೋಗ್ಬಿಟ್ಟ ನನ್ ಮಗ. ಫೋನ್ ಮಾಡ್ತೀನಿ ಗೈಸ್. ಫೈನಲಿ ಇಲ್ಲಿಗೆ ಬಂದಾಯ್ತು. ಈಗ ನಾವು ಮೇಲೆ ನನ್ ಮಗ ಫೋನ್ ಮಾತಾಡ್ಕೊಂಡು ಹತ್ತುತ್ತಾವ. ಯಾರು ಗುರು ಇವನ್ನೆಲ್ಲ ಕಾಣಿಸ್ತಿಲ್ವಾ? ಬೆಟ್ಟ ಹತ್ತಿರೋದು. ಅಯ್ಯೋ ಗುರು, ಈ ವಯಸ್ಸಲ್ಲಿ ಈ ತರ ಹೊತ್ಬೇಕು. ಅಡ್ವೆಂಚರಸ್ ಗೈಸ್ ಮಸ್ತು. ಅಲ್ಲೋಡ ಅಲ್ಲಿ. ಅಪ್ಪಿ ಹುಷಾರ್ ಬಾರ ಈ ಕಡೆಗೆ. ಅಲ್ಲಿ ಹೋಗ್ಬೋದು, ನಡಿ ಹೋಗೋಣ. ಮೇಲೆ ಹೋಗೋಣ ಬಾ, ಇನ್ನೂ ಮೇಲೆ ಹೋಗೋಣ. ಇದೇನು ಗುಹೆ ತರ ಐತಲ್ಲ ಮಚ್ಚ. ಇದು ಯಾರ್ಗ ಹೇಳು? ಇದೇನು ಗುಹೆ? ಯಾರ ಮಾಡ್ಕೊಂಡಿರೋದು ಜಾಗ? ಮನೆ ಕಳಕ ಗುಹೆ ಕಳ್ಳಿಗೆ ಅನ್ಕೋಬೇಡ ಗೈಸ್. ಬನ್ನಿ ಎತ್ತುವ. ಜೀನ್ಸ್ ಪ್ಯಾಂಟ್ ಹಾಕೊಂಡು ಅವನ ಅಜ್ಜಿ ಗೈಸ್. ಗುರು ಏನು ಮೌಂಟ್ ಎವರೆಸ್ಟ್ ಹತ್ತೋ ನಾನು ರೇಜಿಗೆ ಬಿಲ್ಡಪ್ ಕೊಟ್ಕೊಂಡು ಹತ್ತೋತಾನೆ. ಲೋಪರು ಜೀನ್ಸ್ ಪ್ಯಾಂಟ್ ಟೈಟ್ ಕಣಲ್ಲೋ. ಲೋಪರು ಹಾಕ್ಬಿಡು ಹೊರ್ತು ಬಿಸಾಕ್ಬಿಟ್ಟು ಬೇಡ ಸುಮ್ನಿರು. ಅವೆಲ್ಲ ಗೊತ್ತೈತಲ್ಲಿ ಸರಿ ಬರಲ್ಲ. ಗುರು ನಿಮ್ಗೆ ಹೆಂಗ್ ಕಾಣಿಸ್ತೈತೆ ಗೊತ್ತಿಲ್ಲ, ಮಾತ್ರ ಇಲ್ಲಿ ಮಾತ್ರ ಅದ್ಭುತವಾಗಿ ಕಾಣಿಸ್ತೈತೆ. ಈ ಟ್ರೆಕ್ಕಿಂಗ್ ಯಾವಾಗ ಗೊತ್ತಾ ಮಾಡಿದ್ ನಾನು? ಅನ್ಕೊಣಪ್ಪು. ಯಾವ್ದಪ್ಪ ಅದು? ಯಾವ್ದೋ ಒಂದ್ ಬೆಟ್ಟಕ್ಕೆ ಹೋಗಿದ್ದ ಗೈಸ್. ಅಲ್ಲಿ ನಾನು ಮಾಡಿದ್ದು ವಿಡಿಯೋ. ನೆಕ್ಸ್ಟ್ ಇವಾಗ ಡೈರೆಕ್ಟ್ ಬ್ಯಾಂಗ್ಳೂರ್. ಈಗ ಅಲ್ಲೇ ಮಾಡ್ತಾರದು. 3 ಗಂಟೆ ಬಿಟ್ರೆ ನಮ್ಮಮ್ಮರು ಅಲ್ಲವ್ರೆ. ನಾವು ನನ್ನ ಟಾರ್ಗೆಟ್ ಇರೋದು 7-7:30 ಈ ಕಡೆ ಬಂದ್ಬಿಟ್ಟಿದೀವಿ. ಬ್ಯಾಂಗ್ಳೂರಲ್ಲಿ ಇರ್ಬೇಕನ್ನೋ ಟಾರ್ಗೆಟ್ ನಂದು. ಮಸ್ತ್ ಐತೆ. ಇವ್ರು ಏನ್ ಮಾಡ್ತಾರೆ? ನನ್ನ ಮಗು ನೋಡ್ರಿ, ಮೈಕ್ ಹಾಕಿದೀನಿ, ಫೋನ್ ಮಾತಾಡ್ಕೊಂಡು ಹೋಯ್ತವನೆ.
ಅವ್ನು ಮಾತಾಡ್ತಾ ಇರೋದು ಕೇಳಿಸ್ತೈತಿ ಇಲ್ಲಿ. ಏ ಮಂಗ, ಸಖತ್ತಾಗೈತೆ ಲೇ ಮಂಗ. ಜಾಗ. ಲೋ ಅಪ್ಪಿ, ಮೈಕ್ ಹಾಕಿದೀನಿ, ರೆಕಾರ್ಡ್ ಇಲ್ಲಿ ಬರ್ತಾ ಇರುತ್ತೆ ಅಪ್ಪಿ. ಹೇ ಹುಷಾರು ತೆಗಿಯೋಕೋಬೇಡ, ಹಂಗೆ ಹಿಡ್ಕೊ. ಗೈಸ್ ಈಗ ನೀನ್ ಮಾತಾಡಲ್ವಾ? ಇದೆಲ್ಲ ಯಾರು ಬಂದಿರ್ತೀರಾ ಗೊತ್ತಿಲ್ಲ, ಬಂದಿಲ್ದಿರೋರೆಲ್ಲ ನೋಡ್ಕೊಬಿಡಿ ನೀಟಾಗಿ. ಇವನು ಬರೀ ಕರ್ಕೊಂಡ್ ಬರ್ತಾನೆ, ಇವ್ನು ನೋಡ್ಕೊತಾನೆ, ನಮ್ಗೆ ಮೊಬೈಲ್ ಅಲ್ಲೇ ತೋರಿಸ್ಬಿಡ್ತಾನೆ. ನೋಡ್ಕೊಳ್ಳಿ ಅದಕ್ಕೇನೆ- ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂತಾನೆ. ಅಂತ ಅದಕ್ಕೆ ಕರ್ಕೊಂಡ್ ಜಾಗನ ಬರ್ಬೇಕು ಎಲ್ಲಾರ್ನು. ಜಾಗ ಮೆನ್ಷನ್ ಮಾಡ್ತೀನಿ. ಎಷ್ಟೊಂದ್ ಜನ ಅಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಒಂದ್ 2-3 ಜನನಾರು ನಮ್ ವಿಡಿಯೋ ನೋಡ್ಕೊಂಡು ಹೋಗೋಣ ಮತ್ತ. ಅದು ಖುಷಿ ಐತೆ. ಇಲ್ಲಿಗೆ ನಾನ್ ಲಾಸ್ಟ್ ಟೈಮ್ ಬಂದಾಗ್ಲೂ ನನಗೆ ಬಂದಿರ್ಲಿಲ್ಲ, ಈ ಸಲ ಬಂದಾಗ್ಲೇನೆ ಬರ್ತಾ ಇರೋದು. ನಾನು ಇದೀನಿ ಅಂದ್ಮೇಲೆ ನೀನ್ ಬರ್ಲೇಬೇಕು ಕಂದ. ಇದೆಯಾ ಅಂತ ಅಲ್ಲ, ಈ ಟ್ರೈ ಮಾಡೋಣ ಅಂತ. ನೀನ್ ಟ್ರೈ ಒಟ್ನ ನಾನು ಇದಾಗ ಬಂದ. ದಟ್ ಈಸ್ ದ ಮ್ಯಾಟರ್. ಗೈಸ್ ನೋಡ್ರಿ ಗುರು, ಬಿದ್ದೋದ್ಯಾ ಕಣ. ಇವೆಲ್ಲ ನೇಚರ್ ನೋಡ್ರಿ ಹೆಂಗ್ರಿ ಇದೆ. ಬೆಂಗಳೂರಲ್ಲಿ ದಿನ ಸಾಯೋದೇ ಆಗೋಯ್ತು, ಕೆಲಸ ಮಾಡ್ಕೊಂಡ್ ಬರಿದ್ರದು. ವಾರದಲ್ಲಿ ಒಂದ್ ದಿವಸ ಈ ತರ ನಿಂದೆ ಬಂದ್ಬಿಟ್ರೆ ಎಕಡೆ ಏನಾರು ಒಂದಿನ ನಮ್ಗೆ ಅಂತ ಟೈಮ್ ಮಾಡ್ಕೊಂಡ್ರೆ ನಾವು ಏನೆಲ್ಲಾ ನೋಡ್ಬೋದು, ಎಷ್ಟೆಲ್ಲ ಖುಷಿಯಾಗಿರ್ಬೋದು. ರೆಡಿಯಾ ನಿಂದೆ ಒಂದ್ ಡೈಲಾಗ್ ಬಂದ, ಅದ್ ಬೇರೆ ಡೈಲಾಗ್ ಈಗ ಬಾರ. ಅದು ಬೇರೆ ಡೈಲಾಗು, ನಂದು ನಾನ್ ನನ್ ಮನ್ಸಿಂದ ಹೇಳ್ತಾ ಇನ್ನೂ ಮೇಲೆ ಇರೋದು. False ಅಂತೆ. ನಾವ್ ಹೋಗೋಣ, ಇನ್ನೂ ಮೇಲೆ ಯಾವ ಕಡೆಯಿಂದ ಗೊತ್ತಿಲ್ಲ. ಜೀವನದಲ್ಲಿ ಇನ್ನೂ ಟಾಪಿಕ್ ಹೋಗೋಣ ಬಾ, ನಾವು ಮೇಲತ್ತನ. ಏನಂತೀರಾ ಗೈಸ್? ಜನ ಎಲ್ಲೆಲ್ಲಿಂದ ಬರ್ತಾರೆ, ನೋಡ್ತೀರಾ? ಆಶ್ಚರ್ಯ ಆಯ್ತು. ಟಾಪಿಕ್ ಹೋಗೋಣ. ಗುರು ಒಳ್ಳೆ ಆರೋ ಶೂಟ್ ಮಾಡಕ್ ಒಳ್ಳೆ ಜಾಗ ಅನ್ಕೊಳ್ಳಿ ಮಾತ್ರ. ಜೋಕ್ ಬಾಸ್. ಇದು ಏನು ಇದು ಮಾರ್ನಿಂಗ್ ಐತೆ ಒಳ್ಳೆ. ಹಂಗ ನೋಡ್ರಿ, ಇವಾಗ ಡಲ್ ಮಾಡ್ದೆ ಹೆಂಗ್ ಕಾಣಿಸ್ತೈತೆ ನೋಡ್ರಿ. ಮಡ್ಗ್ಲಮ್ಮ, ಅಯ್ಯಪ್ಪ ಆರಾಮಾಗಿ ತೆಗ್ದು ಬಿಡ್ಬೋದು. ಏನಿಲ್ಲ, ಮಸ್ತಾಗಿ ತೆಗಿಬೋದು. ಇಳಿಯೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಹುಷಾರ ಬನ್ನಿ. ಜಾರುತ್ತೆ ಅಂದ್ರೆ ಆತರ ಅಲ್ಲ, ಎಷ್ಟೊಂದ್ ಜನ ಇಲ್ದಿ ಎತ್ತಿ ಮಾಡಿರ್ತಾರಲ್ಲ, ಹಂಗಾಗಿ ಲೈಟ್ ಆಗಿ ಸ್ವಲ್ಪ ಜಾರ್ದಂಗ ಅನ್ಸುತ್ತೆ. ಹುಷಾರಾಗಿ ಬನ್ನಿ. ಮತ್ತೆ ಇದು ಹೆಸರೇನು ನಂಗೆ ಮರ್ತೋಗ್ಬಿಟ್ಟು. ಕಲ್ಲದ್ಗಿರಿ ಗೈಸ್, ಕಲ್ಲದ್ಗಿರಿ ಫಾಲ್ಸ್. ಸೊ ಇನ್ನು ಅಲ್ಲಿ ನೋಡ್ರಿ ಬಾಯ್ಸ್ ಎಲ್ಲ ಅಲ್ಲಿ ಎಂಜಾಯ್ ಮಾಡ್ತಾ ಬಿದ್ದಾರೆ. ಹೈಕ್ಲ್ ಇನ್ನೂ ಟಾಪಿಗೆ ಹೋಗ್ಬಿಟ್ಟಾರ ನಮ್ಗಿಂತ. ನಾವ್ ಇದೇ ಟಾಪ್ ಅಂತ ಅನ್ಕೊಂಡ್ವಿ. ಅಂಡ್ ಇನ್ನೊಂದು ಗೈಸ್, ಬಂದಾಗಿ ಕಡಿಮೆ ಮಾಡ್ರಪ್ಪ. ಯಾಕ್ರೋ ನಮ್ ನೇಚರ್ ಇರೋದು ಹಾಳ್ ಮಾಡ್ತೀವಲ್ರೋ ಪುಣ್ಯಾತ್ಮೂರ. ಕಾಪಾಡ್ರೋ ಸ್ವಲ್ಪ, ಕಾಪಾಡ್ಕೊಂಡ್ ಹೋಗ್ರು. ಇಲ್ದೇ ಇರೋದ್ ಬೇಡ, ಇರೋದನ್ನ ಕಾಪಾಡ್ಕೊಂಡು ನೋಡಿಲ್ಲ ಕಣ. ಅಯ್ಯೋ ಕಲ್ಲದ್ಗಿರಿ ಗುರು ನೋಡ್ರಪ್ಪ, ನೋಡ್ರಿ ತೋರ್ಸ್ಕೊಡ್ತಾರ. ಅದು ನಮ್ ಕರ್ನಾಟಕದಲ್ಲಿರೋಂತ ಜಾಗಗಳನ್ನ ಬಿಟ್ಟು ಕೆಲವು ಯೂಟ್ಯೂಬರ್ಸ್ ಬೇರೆ ಕಡೆ ಹೋಗಿ ವಿಡಿಯೋಸ್ ಮಾಡ್ತಾರೆ. ನೋಡಿ, ನಮ್ ಕರ್ನಾಟಕದಲ್ಲಿರೋಂತ ಜಾಗಗಳನ್ನ ನಾನ್ ನಿಮ್ಗೆಲ್ಲ ತೋರ್ಸ್ಕೊಡ್ತೀನಿ. ನೋಡ್ರಿ, ಅಮ್ಮ ನಾವಿದ್ದು ಅಲ್ಲಿದ್ದೀವಿ, ಇವಾಗ ಇಲ್ಲಿ ಟಾಪಿಗೆ ಹೋಗ್ಬಿಟ್ಟಿದೀವಿ. ಮಸ್ತ್ ಆಗೈತೆ ಜಾಗ ಮಾತ್ರ. ಅಂಡ್ ಏನಂದ್ರೆ ಗ್ಲಾಸ್ಗಳು ಜಾಸ್ತಿ ಇರ್ತವೆ ನೋಡ್ರಿ, ಗ್ಲಾಸ್ಗಳು ಹೆವಿ ಐತೆ. ಬರ್ಬೇಕಾದ್ರೆ ಅದಕ್ಕೆ ನಮ್ಮ ಹತ್ರ ಎಂಜಾಯ್ ಮಾಡಿ ಪ್ಲೀಸ್. ಆದಷ್ಟು ಅವಾಯ್ಡ್ ಮಾಡಿ ಈ ತರ ಕಸಗಳನ್ನ ಎಸೆಯೋದ್ನ. ಏನ್ ನೀವು ನಿಮ್ ಮನೆ ಅಂತ ಭಾವನೆ ಬಂದ್ಬಿಟ್ರೆ ನಿಮ್ ತಲೆಲಿ, ನೀವೇ ಉಳಿಸ್ಕೋತೀರಾ. ನಿಮ್ ತಲೆಲಿ ಅದ್ ಬರ್ಲಿಲ್ಲ ಅಂತಂದ್ರೆ ನಿಮ್ಮ ಅಪ್ರಾಣಿ ನೀವೇನೇ ಮಾಡ್ರು ಉಳಿಸೋಕ್ ಸಾಧ್ಯನೇ ಇಲ್ಲ. ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ. ನೇಚರ್ನ ಆದಷ್ಟು ಉಳಿಸೋಕ್ ಟ್ರೈ ಮಾಡಿ. ಅದಲ್ಲ ಅದು ಗೈಸ್, ಇನ್ನೊಂದ್ ನಿಮ್ಗೆ ಹೇಳ್ಬೇಕು, ಮೈನ್ ಆಗಿ ಈ ನೀರ್ ಒಳಗ್ ಕಾಲ್ ಇಕ್ಬಿಟ್ರೆ ಮಾತ್ರ ಯಪ್ಪ, ಐಸ್ ಕ್ಯೂಬ್ ಒಳಗ್ ನೀರ್ ಇಕ್ದಂಗ ಏನೋ ಕಾಲ್ ಇಕ್ದಂಗ ಆಯ್ತೈತೆ ಗೈಸ್, ಹೆವಿ. ಅಯ್ಯಪ್ಪ, ಇಲ್ಲಿರೋ ಗೊಜ್ಜೆ ನೀರೊಳಗೆ ಕಾಲ್ ಇಕ್ತಾರೆ, ಬಿಸಿ ಆಗೈತೆ. ಬನ್ನಿ ಬ್ರೋ. ಮಸ್ತ್ ಅನ್ಕೊಳ್ಳಿ ಮಾತ್ರ, ಜಾಗ ಸೈಕಾಗೈತೆ ನೋಡ್ರಿ. ಮಚ್ಚ ಅಲ್ವಾ ಕುತ್ಕೊಂಡ್ ಮಚ್ಚ ಒಂದ್ಸಲಿ ತೆಗಿತೀನಿ. ನಿಮ್ದು ಏನು ಪೊದೆಲ್ಲ ಪೊದೆ ತೆಗಿಬಾರೋ ಪೊದೆ ಅಂತ ಮಚ್ಚ ನಿನ್ ಫೋನ್ ಕೊಟ್ಟಿರಿ. ಬೇಡ, ಬ್ಲಾಗ್ ಮಾಡ್ಕೊಂಡು ಫೋಟೋ ಶೂಟ್ ಮಾಡೋದ ನಮ್ ಬೇಡ ಕಣೋ, ನನಗೆ ಬರಲ್ಲ. ನಂದ್ರಲ್ಲಿ ತೆಗಿತೀನಿ ತಡಿಯೋ. ನನ್ನ ಕಲೆಗಾರಂಗೆ ಏನಂತೀರ ಗೈಸ್? ಕಲೆಗಾರಂಗೆ ಯಾವ್ದು ಮ್ಯಾಟರ್ಸ್ ಅಲ್ಲ ಗೈಸ್. ನೋಡುವ ಎಲ್ಲಿದ್ಯಾ? ಅವ್ರು ಹೋಗ್ಲಿ, ಜಾಗ ಬಿಡು. ಇಲ್ಲ, ಯಾರು ಬಂದೇ ಇಲ್ಲ ಗುರು. ನೀನ್ ಹೆಂಗ್ ಗುರು? ಗೈಸ್ ನೋಡಿ, ಇದಕ್ಕಿಂತ ಒಂದ್ ಒಳ್ಳೆ ಫೋಟೋ ಯಾವ ಯಾವ್ದೋ ಇರ್ಲಿ, ಕ್ಯಾಮ್ರಾ ಬರ್ಸಿಲ್ಲ ಹಂಗೆ ತೆಗೆದ್ಬಿಟ್ಟ.
ಏನಂದ್ರೆ ಬ್ಲಾಗರ್ ಏನ ಅವನು ಬ್ಲಾಗರ್ ಒಂದು ಫೋಟೋ ತೆಗಿತಾನಂತೆ. ಫೋಟೋ ತೆಗೆದ್ರೆ ಮಾತ್ರ ನಾವು ಬ್ಲಾಗರ್ ಅನ್ಸ್ಕೊಳ್ಳೋದು. ನಮ್ಮನೆ 700 ಜನ ಸಬ್ಸ್ಕ್ರೈಬರ್ಸ್ ಅವ್ರೆ, ಹ್ಯಾಂಗಲ್ 700 ಜನ ಸಬ್ಸ್ಕ್ರೈಬರ್ಸ್ ಅವ್ರೆ, 700 ಜನ ಮನ್ಸ್ ಗೆದ್ದಿದ್ದೀನಿ ನಾನು. ಅದು ನಂಗೆ ಇಂಪಾರ್ಟೆಂಟ್, ಅದು ಖುಷಿ. ಗೈಸ್ ತಡೀರಿ ಗೈಸ್, ಈ ಫೋನ್ ಎಲ್ಲ ಫೋಟೋ ತಗೊಟ್ಬಿಟ್ಟು ಅವ್ನಿಗೆ ಬರ್ತೀನಿ. ನಾನು ಹಂಗೆ ಎರಡು ತೆಗಿಸ್ಕೊತೀನಿ ಮಾಡ್ತಾ ಇದೀನಿ ಗೈಸ್. ಇಷ್ಟು ಕಷ್ಟಪಟ್ಟು ನಿಮ್ಗೋಸ್ಕರ ವಿಡಿಯೋ ಮಾಡ್ತಾ ಇದೀನಿ, ನೀವು ಸಬ್ಸ್ಕ್ರೈಬ್ ಮಾಡ್ತಾ ಇರ್ತೀರಾ ಗೈಸ್. ಕಷ್ಟಪಟ್ಟಂತೆ ಮತ್ತೆ ಇನ್ನೇನ್ ಮಚ್ಚ ನಿಜ ಹೇಳ. ಸುಮ್ನೆ ಗೈಸ್ ಏನೋ ಮಾಡ್ಬೇಕಲ್ಲ ಅಂತ ಮಾಡ್ತಾನೆ. ಅಪ್ಪ ನಿಮ್ಗಾರು ಮನ್ಸಾಕ್ಷಿ ಮುಟ್ಕೊಂಡು ಹೇಳಿ ಗೈಸ್, ಹಂಗ ಅನ್ಸುತ್ತಾ? ನಿಮ್ಗೆ ಏನೋ ಒಂದು ತೋರ್ಸ್ಬೇಕು ಅಂತ ಮಾಡ್ತೀನ. ಅಟ್ಲೀಸ್ಟ್ ಏನೋ ತೋರ್ಸ್ಬೇಕು ಅಂತ ಮಾಡೋರು ಯಾರು ಸಿಗಲ್ಲ ಈಗಿನ ಇದ್ರಲ್ಲಿ. ಹಾ ಏನ್ ಹೇಳಿ ನೋಡ್ರಿ, ಈ ತರ ಏನೋ ಈ ಇದ್ರಲ್ಲಿ ಬರ್ಬೇಕಾ ನಾನು ವಿಡಿಯೋ ಮಾಡಿ ಇದ್ರಲ್ಲಿ ಹೆಂಗೋ ಹಿಡ್ಕೊಳ್ಳಿ ಮಚ. ಈ ಮರನ ಹಿಡ್ಕೊಂಡು ನೋಡಿ ಹೆಂಗ್ ಮಾಡೋರು ಈ ಮರನ. ಇದು ಒಂಥರ ಇದು ಮಾಡಿಲ್ವಾ ಅಂದ್ರೆ ಗ್ರಿಪ್ ಮಸ್ತಾಗಿ ಕುತ್ಕೊಡುತ್ತೆ. ಇದು ಎಷ್ಟು ವರ್ಷ ಹಳೆ ಮರ ಇರ್ಬೋದು ಮಚ. ಇದ್ರ ಬೇರ್ಗಳು ನೋಡು ಗೈಸ್. ಇಲ್ಲಿ ಯಾವ್ದಾರ ಮೂವಿ ಶೂಟಿಂಗ್ ಮಾಡೋರು ಮಾತ್ರ ಮಸ್ತ್ ಜಾಗ ಅಲ್ವಾ ನಮ್ಮ ಮಚ. ಟ್ರೆಕ್ಕಿಂಗ್ ಮಾಡ್ಕೊಂಡು ಒಂದು ಯಾವ್ದೋ ದೇವ್ದು ಹಾರರ್ ಮೂವಿ ತೆಗಿಯೋಂಥವ್ರಿಗೆ ಬೆಸ್ಟ್ ಜಾಗ. ಪ್ರಜ್ವಲ್ನ ಕಳ್ಸ್ಬೇಕಲ್ಲ ಇಲ್ಲಿಗೆ. ಕುಂಟಾ ಪ್ರಜ್ವಲ್ ಬರ್ರಿ, ಟ್ಯಾಗ್ ಮಾಡ್ರಿ ಕುಂಟಾ ಪ್ರಜ್ವಲ್ಗೆ. ಪುಂಟ ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಏನೋ ನಮ್ಮ ಯಾರವರು ಹಾರರ್ ಮೂವಿ ಕಿಂಗ್ ಅನ್ಕೊಂಡ್ಬಿಡಿ. ದೆವ್ವಹಿಡಿಯೋರು ಅಂತ ದೆವ್ವಹಿಡಿಯೋರಲ್ಲ ಬ್ರೋ, ಚಿಕ್ಕ ಮಕ್ಳು ಬೇರೆ ದೆವ್ವಹಿಡಿಯೋರು ಅಂತವ್ರನ್ನ. ದೆವ್ವಹಿಡಿಯೋ ಹೊಸ ವಿಡಿಯೋಗೆ ಸ್ವಾಗತ. ಅಯ್ಯೋ ಗೈಸ್, ಬಟ್ ಅವ್ರದ್ದು ಅಷ್ಟೇ ಚಾನೆಲ್ ಜೋಶಲ್ಲಿ ಹತ್ಬಿಟ್ಟು ಈಗ ಸ್ವಲ್ಪ ರಿಸ್ಕ್ ಆಗುತ್ತಿದೆ. ಅಂಡ್ ಓ ಮಚ್ಚ, ಅಲ್ಲಿ ಯಾವುದೋ ಒಂದು ಗ್ಯಾಂಗ್ ಕಾಣಿಸ್ತಲ್ಲ, ಯಾರದು? ಗರ್ಲ್ಸ್ ಗ್ಯಾಂಗ್, ಬಾಯ್ಸ್ ಗ್ಯಾಂಗ್, ಕಾಲೇಜ್ ಗ್ಯಾಂಗ್. ನಡಿ ಆಯ್ತು, ಇಳಿಯೋದೇ ಭಯ ಮಚ್ಚ. ಅಯ್ಯೋ ಜಾರ್ದೆ ಬಿದ್ರೆ ಹೇಳೋ ಬರ್ತೀನಿ, ತಲೆ ಕೆಡಿಸ್ಕೊಬೇಡ ಮಚ್ಚ. ಬಿದ್ರೆ ನಾನಲ್ಲ. ಓ ಗೈಸ್, ಇದು ಸ್ವಲ್ಪ ರಿಸ್ಕಿ ಆಗುತ್ತೆ. ಅಲ್ಲಿ ಹೋದ್ಮೇಲೆ ಏನಿಲ್ಲ ಗೈಸ್, ನಾನು ಮಾಡ್ತೀನಿ, ಬೇಕೆ ಅವ್ನು ಡೌ ಮಾಡ್ತಾನೆ. ನೀನು ಇಳ್ಬಿಟ್ಟು ಅಲ್ಲಿ ಹೋಗಿ ನಾನು ಅಲ್ಲಿಂದ ಹಿಡ್ಕೊಬತ್ತೀನಿ. ಹೆಂಗ್ ಹಿಡ್ಕೊಬರ್ತೀಯ? ಫೋನ್ ಹಿಡ್ಕೊಂಡು ಹೆಂಗ್ ಹಿಡ್ಕೊಂಡು? ನೀನು ಹೋಗು, ನಾನು ಹಿಡ್ಕೊಬರ್ತೀನಿ. ನಾನು ನೀನು ಹೋಗು, ನಾನು ಮಾಡ್ತೀನಿ. ನಾನು ರೆಡಿ. ಸರಿ ಬನ್ನಿ ಗೈಸ್, ಇವಾಗ ನೆಕ್ಸ್ಟ್ ಮಚ್ಚ ನೆಕ್ಸ್ಟ್ ಪ್ಲೇಸ್ ಹೋಗೋದಾ ಬೇಡವಾ? ನೆಕ್ಸ್ಟ್ ಪ್ಲೇಸ್ ಲೇಟ್ ಆಗ್ಬೋದು ಅನ್ಸುತ್ತೆ ನನ್ಗೇನೋ. ಆಮೇಲೆ ಇನ್ನೊಂದೇನು ಅಂದ್ರೆ ಗೈಸ್, ಈ ನಮ್ಮ ಮಗ ಚಡ್ಡಿ ಕಬ್ಬಂಬಿಟ್ಟಾನೆ, ಆರಾಮಾಗಿ ಹತ್ಬೋದು ಹಿಡಿಬೋದು. ನಮ್ದು ಜೀನ್ಸ್ ಪ್ಯಾಂಟ್ ಇಲ್ಲಿ ನೋಡ್ರಿ, ಇಲ್ಲಿ ಗಂಟೆ ಎತ್ಕೊಂಡ್ರು ಮಂಡಿಗೆ ಸಿಗಾಕತ್ತೈತೆ. ನಾನು ಏನ್ ಮಾಡ್ಲಿ? ನಾನು ಹೇಳ್ದೆ ಆಲ್ಟರ್ನೇಟಿವ್ ಒಂದ್ ಬಟ್ಟೆ ಎತ್ಕೊಂಡಿರು ಅಂತ. ಕಂಫರ್ಟಬಲ್ ಮುಖ್ಯ ಅಲ್ಲ. ಎತ್ತಿಕೊಂಡಿದೀನಿ ಗೈಸ್, ಎತ್ತಿಕೊಂಡಿದೀನಿ ಅಂತಲ್ಲ, ಎತ್ತಿಕೊಂಡಿದೀನಿ. ಅದನ್ನ ಏನೋ ಗೊತ್ತಾ, ಒಂದ್ ಟೀ ಶರ್ಟ್ ನ ಅಷ್ಟೇ, ಇನ್ನೇನ್ ಎತ್ಕೊಂಡ್ಬಂದ್ರೆ ಒಂದ್ ಜಾಕೆಟ್ ನ. ಅಂದ್ರೆ ಇವತ್ತು ಬೆಳಿಗ್ಗೆ ಹೆವಿ ಚಳಿ ಇತ್ತು, ಹಂಗಾಗಿ ಇವತ್ತು ಜಾಕೆಟ್ ಎತ್ಕೋಬಹುದು. ಮಚ್ಚ ಆ ಕಡೆ ವ್ಯೂ ನೋಡಿ ಹಿಂಗೈತೆ, ಮಸ್ತಲ್ಲ ಗೈಸ್. ಈ ಕ್ಯಾಮ್ರಾದಲ್ಲಿ ಹೆಂಗ್ ಕಾಣ್ತೈತೆ ಜಾಗ ಮಾತ್ರ ಒಂದ್ಸತಿ ವಿಸಿಟ್ ಮಾಡಿ, ಮಸ್ತ್ ಐತೆ. ಈ ಕಡೆ ಕೆಮ್ಮನ್ ಗುಂಡಿ ಎಷ್ಟು ದೂರ ಮಚ್ಚ? ಇಲ್ಲಿಂದ 12 ಏನೋ ಇದು. ಮುಳ್ಳು ಸೊರಿ ನೋಡ್ರಪ್ಪ, ಇಲ್ಲ ಬಟ್ಟೆಗಳು ನೋಡ್ರಪ್ಪ ಎಷ್ಟು ಬಿಸಾಕೋರು ನೋಡ್ರಪ್ಪ. ಈಗ್ಲಾರು ಸ್ವಲ್ಪ ಬಿಟ್ರು ನಮ್ಮ ಹಾಳು ಮಾಡೋದನ್ನ ಇರೋದನ್ನ ಉಳಿಸ್ಕೊಂಡು ಹೋಗುವ. ಬಾ ಮಚ್ಚ, ಇಳಿಸ್ಕೊಳ್ಳ. ನೀನು ಹೋಗು, ನೀನು ಪರವಾಗಿಲ್ಲ. ಇವ್ ಕ್ಯಾಮ್ರಾ ಹಿಡ್ಕೊಂಡು ಚಡ್ಡಿ ಈ ಕಡೆ ಆರಾಮಾಗಿ ಹಿಡಿತಾನಲ್ಲ ಗೈಸ್. ಪಾಪ ನಮ್ಮಮ್ಮ ಅವಾಗಿಂದ ವೆಯ್ಟ್ ಮಾಡ್ತವ್ರೆ. ನಾನು ಹೇಳ್ದೆ ವೆಯ್ಟ್ ಮಾಡ್ತವ್ರು, ನಡಿಯೋ ಅಂದ್ರೆ ಕೇಳಲಿಲ್ಲ. ಫೋಟೋ ಶೂಟ್ ಫೋಟೋ ಶೂಟಿಗೆ ಅರ್ಧ ಟೈಮ್ ಮಾಡಿದ್ ನಾನಲ್ಲ. ಆಯ್ತು ಗೈಸ್, ನೋಡೋಣ ಯಾರ ಅಕೌಂಟ್ ಅಲ್ಲಿ ಯಾರ ಫೋಟೋ ಜಾಸ್ತಿ ಬರೋದು ನೋಡೋಣ. ನನ್ ಮಗ ಫೋಟೋನೇ ಅಪ್ಲೋಡ್ ಮಾಡೋದು ಬೇಕಾದ್ರೆ ಅಂತ ನನ್ನ ಮಗ ಇವನು. ಮೈಸೂರಿಗೆ ಹೋಗಿದ್ ಫೋಟೋ ಎಲ್ಲ ಇವ್ರು ಅಪ್ಲೋಡ್ ಮಾಡಿದಾರೆ, ನಾನು ಇನ್ನೂ ಅಪ್ಲೋಡ್ ಮಾಡಿಲ್ಲ. ಸ್ಟೋರಿನೂ ಹಾಕಿಲ್ಲ. ಎಲ್ಲವರು ಹೋಗಿರ್ತಾರೆ ಅನ್ಸುತ್ತೆ ಕಾರ್ ಹತ್ರ. ಅಲ್ಲಿ ಕೂತಾರ ಗೈಸ್. ನಾವು ಅಲ್ಲಿ ದರ್ಶನ ಮಾಡ್ಕೊಳಕ್ ಆಗ್ಲಿಲ್ಲ ಎಲ್ರು, ಅಲ್ಲಿ ಒಳಗಡೆ ಹೋಗ್ಲಿಲ್ಲ. ನಾನು ಮತ್ತೆ ಬರಸಲ್ಲ ಒಳಗಡೆ ಹೋಗ್ಲಿಲ್ಲ, ಇಲ್ಲೇ ನಾವು ದರ್ಶನ ಮಾಡ್ಕೊಂಡು ಈಗ ಒಳ್ಳೆ ದರ್ಶನ ಸಿಕ್ತು ದೇವ್ರದ್ದು. ಅದೊಂದು ಖುಷಿ ಐತೆ. ಇವಾಗ ಸದ್ಯಕ್ಕೆ ಈ ಒಂದು ವ್ಲಾಗು ಇಲ್ಲಿಗೆ ಸ್ವಲ್ಪ ಒಂದ್ ಮಟ್ಟಿಗೆ ಎಂಡ್ ಆಗುತ್ತೆ. ಇನ್ನೊಂದ್ ಮಟ್ಟಿಗೆ ಶಿಷ್ಯ ಅಲ್ಲಿ ಹೋಗೋದ ಬೇಡ? ಬ್ರೋ ಅಲ್ಲಿ ಹೋಗೋದೋ ಬೇಡ ಗೊತ್ತಿಲ್ಲ. ಇನ್ನೊಂದು ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋಗೂ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್.